ಹಲೋ. ನೋಡಿ, ನೀವೊಂದು ಅಕ್ಷರನೂ ಮಾತಾಡದೆ ನಾನು ಹೇಳೋದು ಮಾತ್ರ ಕೇಳಿಸ್ಕೊಳ್ಳಿ. ಇನ್ನು ಸ್ವಲ್ಪ ಹೊತ್ತಲ್ಲೇ ಆಂಬ್ಯುಲೆನ್ಸ್ಗೆ ನನ್ನ ಕಡೆಯವರು ಹತ್ಕೋತಾರೆ. ಅವರೆಲ್ಲರೂ ಮೇಲ್ ನರ್ಸ್ ಡ್ರೆಸ್ ಹಾಕೊಂಡೇ ಹತ್ತುತ್ತಾರೆ. ಅವ್ರ ಆಂಬ್ಯುಲೆನ್ಸ್ ಹತ್ತಿದ ತಕ್ಷಣ ನಿಮ್ಮನ್ನೆಲ್ಲ ಆಂಬ್ಯುಲೆನ್ಸ್ನ ಕೆಳಗಿಳಿಸ್ತಾರೆ. ನೀವು ಇದ್ಯಾವ ವಿಷಯನೂ ನಿಮಗೆ ಗೊತ್ತೇ ಇಲ್ಲ ಅನ್ನೋ ಥರ ಭಯದಲ್ಲೇ ಕೆಳಗಡೆ ಇಳಿತೀರ. ನಿಮ್ಮ ನರ್ಸ್ಗಳಿಗೆ ಯಾವುದೇ ಸಂದೇಹ ಬರಬಾರ್ದು. ನೀವೆಲ್ಲ ಆಂಬ್ಯುಲೆನ್ಸಿಂದ ಕೆಳಗಿಳಿದ ಮೇಲೆ ಆ ವಂದನನ ಕತೆ. ಮೇಡಮ್, ಪೇಷಂಟ್ನ ಹಾಸ್ಪಿಟಲ್ಗೆ ಅಂತ ಕರ್ಕೊಂಡು ಹೋಗ್ತಿದ್ದೀವಿ. ಅಂಥದ್ರಲ್ಲಿ ಈ ರೀತಿ ಎಲ್ಲ ಆದರೆ ಮುಂದೆ ನನಗೆ ತೊಂದರೆ ಆಗುತ್ತೆ. ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ನಿಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಯಾಕಂದ್ರೆ ನನ್ನ ಕಡೆಯವರು ನಿಮ್ಮನ್ನ ಹೆದರ್ಸಿರ್ತಾರೆ. ನಿಮ್ಮ ಎಲ್ಲರ ಮೊಬೈಲ್ಗಳನ್ನ ಕಿತ್ಕೊಂಡು ನಿಮ್ಮನ್ನ ಕೆಳಗಡೆ ಇಳಿಸಿರ್ತಾರೆ. ನೀವು ಹೆದರ್ಕೊಂಡಿರೋ ತರ ನಾಟಕ ಆಡಬೇಕು. ನಿಮಗೇನು ಗೊತ್ತಿಲ್ಲ ಅನ್ನೋ ತರ ಇದ್ಬಿಡಿ. ಇದೆಲ್ಲ ಪೊಲಿಟಿಕಲ್ ಅಜೆಂಡಾ. ವೀರು ಮೇಲಿರೋ ದ್ವೇಷಕ್ಕೆ ಯಾರೋ ಈ ರೀತಿ ಮಾಡಿದ್ದಾರೆ ಅಂತ ಅದನ್ನ ಟರ್ನ್ ಮಾಡಿದ್ರೆ ಆಯ್ತು. ಇಟ್ ವಿಲ್ ಆಲ್ ಬಿಕಮ್ ಅ ಪೊಲಿಟಿಕಲ್ ಇಶ್ಯೂ. ಅವ್ರ ಪಾರ್ಟಿ ಪ್ರೆಸಿಡೆಂಟೇ ಓ ವಿಷಯ ನಿಜಾನೇ ಅಂತ ಕನ್ಫರ್ಮ್ ಮಾಡ್ತಾರೆ. ಅದಕ್ಕೆಲ್ಲ ನಾನು ವ್ಯವಸ್ಥೆ ಮಾಡಿದ್ವಿ. ಆಗ ಇಡೀ ಘಟನೆ ಪೊಲಿಟಿಕಲ್ ಬಣ್ಣ ತಗೊಳುತ್ತೆ. ನನಗಾಗ್ಲಿ ನಿಮಗಾಗ್ಲಿ ಯಾವ ತೊಂದರೆನೂ ಆಗಲ್ಲ. ಅದು ಅಲ್ಲದೆ ನೀವು ಹೊಸ ಹಾಸ್ಪಿಟಲ್ ಕಟ್ಟಕ್ಕೆ ಜಾಗ ಬೇಕು ಅಂತ ಹೇಳಿದ್ರಲ್ಲ, ಅದನ್ನು ಸ್ಯಾಂಕ್ಷನ್ ಮಾಡಿಸ್ತೀನಿ. ಓಕೆ ಓಕೆ ಮೇಡಮ್, ನೀವು ಹೇಳ್ದಾಗೆ ಮಾಡ್ತೀನಿ. ಓಕೆ. ಸಮಾಧಾನ ಮಾಡ್ಕೋ ಸುರೇಂದ್ರ. ವಂದನ ಬೇಗ ಗುಣ ಆಗಲಿ ಅಂತ ತಾನೇ ನೀನೇ ಅವಳನ್ನ ಆಸ್ಪತ್ರೆಗೆ ಕಳಿಸ್ಕೊಟ್ಟಿದ್ದು. ಈಗ ನೀನೇ ಹತ್ಕೊಂಡು ಕೂತ್ಕೊಂಡ್ರೆ ಹೇಗೋ? ಇಲ್ಲ ಅಣ್ಣ, ನನಗೆ ಅವಳ ಪರಿಸ್ಥಿತಿನ ನೋಡೋಕ್ಕಾಗ್ತಿಲ್ಲ. ಥರ ಹಿಂಸೆ ಆಗ್ತಿದೆ. ನಾನು ಅವಳ ಜೊತೆ ಇರಬೇಕಿತ್ತು ಅಂತ ಅನಿಸ್ತಿದೆ. ಸುರೇಂದ್ರ ಸರ್, ನೀರು ತಗೊಳ್ಳಿ. ಸುರೇಂದ್ರ ಸರ್, ನಿಮ್ಗೆ ನನ್ನ ಮೇಲೆ ಕೋಪ ಇರಬಹುದು, ದ್ವೇಷನೂ ಇರಬಹುದು, ಆದರೆ ನೀವು ನನಗೆ ಪ್ರೀತಿಯಿಂದ ಊಟ ಹಾಕಿದ್ದೀರಾ ಸುರೇಂದ್ರ ಸರ್. ನಿಮ್ಮ ಋಣ ನನ್ನ ಮೇಲೆ ಯಾವತ್ತಿಗೂ ಇದ್ದೇ ಇರುತ್ತೆ. ನೀವು ನನ್ನ ಬಗ್ಗೆ ನೀರು ತಗೊಳ್ಳಿ ಸುರೇಂದ್ರ ಸರ್, ಕುಡೀರಿ ಪ್ಲೀಸ್. ನೀವು ಈ ಥರ ದುಃಖ ಪಡೋದಕ್ಕಿಂತ ನೀವೇ ಹೋಗಿ ಮೇಡಮ್ನ ಅಡ್ಮಿಟ್ ಮಾಡಿಬಿಟ್ಟು ಬರ್ಬೋದಾಗಿತ್ತಲ್ವಾ? ಹೌದು ಕಣೋ, ಅವ್ನು ಹೇಳ್ತಾರದು ಕರೆಕ್ಟು. ನಮಗಿದು ತಲೆಗೆ ಬರಲಿಲ್ಲ. ಏನೋ ವಂದನ ಗಲಾಟೆ ಮಾಡ್ತಾ ಇದ್ಲು ಅಂದರು, ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಬೇಕು ಅಂತಂದ್ರು, ಆಂಬುಲೆನ್ಸ್ ದಿಢೀರಂತ ಬಂದ್ಬಿಡ್ತು. ನನಗಿದು ಹೊಳಿಲೇ ಇಲ್ವಲ್ಲ. ಈಗಲೂ ಏನು ಕಾಲ ಮಿಂಚಿಲ್ಲ ಯಜಮಾನ್ರೆ. ಆ್ಯಂಬುಲೆನ್ಸ್ ಏನು ತುಂಬ ದೂರ ಹೋಗಿರಲ್ಲ. ಆ್ಯಂಬುಲೆನ್ಸ್ ರೀಚ್ ಆಗೋಷ್ಟೊಳಗಡೆ ನಾವು ಕಾರಲ್ಲಿ ಹೋಗ್ಬಿಟ್ರೆ ಸುರೇಂದ್ರ ಸರೇ ಮೇಡಮ್ನ ಅಡ್ಮಿಟ್ ಮಾಡಿ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಬರಬಹುದು. ಅಣ್ಣ, ನಾನು ಆಸ್ಪತ್ರೆಗೆ ಹೋಗಿ ಬರ್ತೀನಿ. ನನ್ನ ಕೈಲಿ ಇರೋಕ್ಕಾಗ್ತಿಲ್ಲ. ನಾನು ಅವಳನ್ನ ನೋಡಿಕೊಂಡು ಅವ್ರ ಜೊತೆ ಇದು ಬರ್ತೀನಿ. ಸುರೇಂದ್ರ, ಈ ಪರಿಸ್ಥಿತಿಲಿ ನೀನು ಒಬ್ಬನೇ ಹೋಗೋದು ಬೇಡ. ಸುಬ್ಬು ಡ್ರೈವ್ ಮಾಡಲಿ. ಸುಬ್ಬು, ಸುರೇಂದ್ರ ಕರ್ಕೊಂಡು. ಬೇಡಣ್ಣ, ಯಾರು ಬರೋದು ಬೇಡ. ನಾನು ಒಬ್ಬನೇ ಹೋಗ್ತೀನಿ. ಏಯ್, ಮೊದಲೇ ದುಃಖದಲ್ಲಿದೆಯಾ, ಕಣ್ ತುಂಬಿಕೊಂಡಿದೆ. ಈ ಪರಿಸ್ಥಿತಿಲಿ ಹೇಗೋ ಡ್ರೈವ್ ಮಾಡ್ತೀಯಾ? ನನ್ನ ಮಾತು ಕೇಳು, ಸುಬ್ಬುನ ಜೊತೆ ಕರ್ಕೊಂಡು ಹೋಗು. ಸುರೇಂದ್ರ ಸರ್, ದಯವಿಟ್ಟು ನನ್ನ ಜೊತೆ ಬನ್ನಿ. ನಿಮ್ಮನ್ನು ನಾನು ಮಾತಾಡ್ಸಲ್ಲ, ಡಿಸ್ಟರ್ಬೇ ಮಾಡಲ್ಲ.
ಏನಾಯ್ತು? ಕೆಲಸ ಮುಗೀತಾ? ಮೇಡಮ್ ನಮ್ಮ ಕಥೆನೇ ಮುಗ್ದೈತಿ ಮೇಡಮ್. ಯಾರೋ ಒಂದು ಹುಡುಗಿ ಬಿರುಗಾಳಿ ಥರ ಬಂದು ನಮ್ಮೆಲ್ಲ ಚಚ್ಚಿ ಅಪ್ಪಾಜಿ ಮಾಡ್ಬಿಟ್ಲು ಮೇಡಮ್. ಯಾವ ಹುಡುಗಿ? ಯಾವ ತಪ್ಪು ನಡಿಬಾರ್ದು ಅಂತ ಇಷ್ಟು ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿದೀನಿ, ಅಂತದ್ರಲ್ಲಿ ಯಾವ್ದೋ ಹುಡುಗಿ ಬಂದು ಪ್ಲಾನ್ ಎಲ್ಲ ಹಾಳು ಮಾಡಿದ್ಲು ಅಂತ ಹೇಳ್ತಿದ್ರಲ್ಲ. ಯಾರೇ ಅಡ್ಡ ಬಂದ್ರು ಅವ್ರ ಕತೆನೂ ಮುಗಿಸ್ಬಿಡಿ. ಅವಳ ಕತೆ ಮುಗಿಸೋದಿರ್ಲಿ, ಇಲ್ಲಿ ನಮ್ಮ ಕಥೆನೇ ಮುಗ್ದೈತಿದೆ ಮೇಡಮ್. ಅವಳು ಬರೀ ಬಿರುಗಾಳೆಲ್ಲ ಬೆಂಕಿ ಬಿರುಗಾಳಿ ಮೇಡಮ್. ಅವಳ ಕತೆ ಮುಗಿಸೋದಿರ್ಲಿ, ಅವಳ ಹತ್ರನೂ ಹೋಗಕ್ಕಾಗ್ತಿಲ್ಲ ನಮಗೆ. ಏನೂ ಮಾತಾಡ್ತಿದ್ಯಾ ನೀನು? ಅಷ್ಟರಲ್ಲಿ ಏನ್ ನಡೀತಿದೆ? ಅಲ್ಲಿ ಯಾರು ಬಂದಿರೋದು? ಅದು ನಾನು ಹೇಗೆ ಹೇಳಿ ಮೇಡಮ್, ನಾನೇ ವಿಡಿಯೋ ಕಾಲ್ ಮಾಡ್ತೀನಿ ನೋಡಿ. ಹ,